ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಬೆಲವಂತರ ಹತ್ತಿರವಿರುವ ಬೆಡತಿಹಳ್ಳ ಶಾಲ್ಮಲ ನದಿಗೆ ಬಂದರ್ ನಿರ್ಮಾಣದ ಮೂಲಕ ತಾಲೂಕಿನ 35 ಕೆರೆಗಳಿಗೆ ನೀರು ತುಂಬಿಸುವ ಪಂಪ್ ಹೌಸ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಇವರು, ತಾಲೂಕಿನ ಬಹುದಿನಗಳ ಬೇಡಿಕೆಯಾಗಿದ್ದು ಅದರಂತೆ 130 ಕೋಟಿ ವೆಚ್ಚದಲ್ಲಿ ಪಂಪ್ ಹೌಸ್ ನಿರ್ಮಿಸಲಾಗಿದೆ. ಇದರಿಂದ 35 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯವನ್ನು ಮಾಡಲಾಗುವುದು. ಈ ಮೂಲಕ ಪ್ರತಿಯೊಂದು ಕಾಮಗಾರಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡೆದು ಹೆಚ್ಚಿನ ಅಭಿವೃದ್ಧಿಪಡಿಸಲು ಬೇಕಾಗುವ ಸಂಪನ್ಮೂಲಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಗೋಡಿನವರ್, ತಾಲೂಕು ಪಂಚಾಯಿತಿ ಸಿಒ ಪರಶುರಾಮ್ ಸಾವಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳಿ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಎಸ್ಆರ್ ಪಾಟೀಲ್, ಮಾಜಿ ತಾಲೂಕು ಅಧ್ಯಕ್ಷ ಬಿವೈ ಪಾಟೀಲ್ ಹಾಗೂ ಆಪ್ತ ಕಾರ್ಯದರ್ಶಿ ಹರೀಶ್ ಮಠ್, ಸೋಮಶೇಖರ್ ಬೆನ್ನೂರು, ನರೇಶ್ ಮುಲ್ಲಾಡ ಹಾಗೂ ಉಳ್ಳಪ್ಪ ಬೆಳಗೇರ್, ಮಹೇಶ್ ಆಲುಗಾರ, ಬಾಳು ಖಾನಾಪುರ್, ಹನುಮಂತ ಹರಿಜನ್ ರವರು ಉಪಸ್ಥಿತರಿದ್ದರು. You will have to rotate this. Where can I see water? No, you can take a motor and you can only the motor. ಸರ್ ಸೆಲೆಕ್ಟ್ ಮಾಡ್ತೀವಿ ಸರ್. ತಮಗೆ ಸರ್ ನಾವು ಟ್ರಯಲ್ ರನ್ ಮಾಡ್ತೀವಲ್ಲ ಸರ್, ಅವ್ರು ತಮ್ಗೆ ಇಂಟಿಮೇಷನ್ ಮಾಡ್ತೀವಿ ಸರ್. ಒಂದೆರಡು ನೋಡ್ಬೋದು ಸರ್ ತಾವು. ಹೌದು ಸರ್. ಇಲ್ಲ, ನಾವು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮಾಡ್ತೀವಿ. ಸಾಹೇಬ್ರಿಗೆ ಒಂದು ಸ್ವಲ್ಪ ತೋರಿಸ್ಬಿಡ್ತೀವಿ ಸರ್. ಒಂದು ದೂರ ಇದ್ದಿದ್ದು ಒಂದು ಸರ್. ಹಾಂ, ಸಿಎಂ ಬಂದಾಗ ಒಂದು 2-3 ಕೆರೆ ತೋರಿಸ್ಕೊಂಡು. ಹೌದು ಸರ್. ಸರ್ ಸ್ಟಾರ್ಟ್ ಮಾಡಿದಾಗ ತಮಗೆ ಅದು per second. Next